ಮತ್ತೊಂದು ಕಡೆ ಇದೇ ಬಿಜೆಪಿ ಆರೋಪ ಮಾಡ್ತಾ ಇರುವಂಥದ್ದು ಗ್ಯಾರಂಟಿಗಳ ಹೆಸರಲ್ಲಿ ಸರ್ಕಾರ ಈಗ ರಾಜ್ಯವನ್ನು ದಿವಾಳಿ ಮಾಡ್ತಾ ಇದೆ ಅಂತ ಕೂಡ ಆರೋಪ ಮಾಡಿ ಈಗ ಟಿಕೆಟ್ ದರ ಹೆಚ್ಚಳವನ್ನು ಖಂಡಿಸಿ ಪ್ರತಿಭಟನೆಗೆ ಮುಂದಾಗಿದೆ. ಅವರ ಮೂಲ ಉದ್ದೇಶ ವೋಟ್ ತಗೊಳಕ್ಕೋಸ್ಕರ ಫ್ರೀ ಮಾಡೋದು ಹೆಣ್ಮಕ್ಳಿಗೆ. ಯಾವ ಹೆಣ್ಮಕ್ಳು ಕೇಳಿರಲಿಲ್ಲ ನೀವು ಫ್ರೀ ಮಾಡಿ ನಮಗೆ ಫ್ರೀ ಬಸ್ ಮಾಡಿ ಅಂತ ಹೇಳಿರಲಿಲ್ಲ. ಅದನ್ನು ಮಾಡೋದ್ ಬದಲಾಗಿ ಅವರು ಸೀನಿಯರ್ ಸಿಟಿಸನ್ಗೆ ಫ್ರೀ ಮಾಡಬೇಕಾಗಿತ್ತು, ವಿಕಲಚೇತನಿಗೆ ಫ್ರೀ ಮಾಡಬೇಕಾಯಿತು, ಸ್ಕೂಲ್ ಫೀಸ್ಗಳು ಫ್ರೀ ಮಾಡಬೇಕಾಯಿತು, ಹಾಸ್ಪಿಟ್ಲ್ ಫೀಸ್ಗಳನ್ನು ಚಾರ್ಜಸ್ಸನ್ನು ಕಡಿಮೆ ಮಾಡಬೇಕಾಯಿತು. ಇದನ್ನು ಕಡಿಮೆ ಮಾಡೋಬಿಟ್ಟು ಸುಮ್ಮನೆ ಅನ್ನೆಸೆಸರಿ ಲೇಡೀಸ್ಗೆ ಫ್ರೀ ಅಂತ ಯಾರು ಕೇಳಿರಲಿಲ್ಲ. ಇವರು ಮಾಡೋ ವೋಟ್ಗೋಸ್ಕರ ಇವ್ರು ಮಾಡಿದ್ದಾರೆ. ಅದು ಮಾಡಬಾರ್ದು. ರೇಟ್ನ ಯಾಕೆ ಮಾಡಬೇಕು ಅಂತ ಕೇಳೋದು. ಇವಾಗ ಫ್ರೀ ಬಿಟ್ಟಿದ್ದೀವಿ ಅಂತ ಬಿಟ್ಟಿದ್ದಾರಲ್ಲ ಮೇಡಮ್, ಏನು ಫ್ರೀ ಬಿಟ್ಟಿದ್ದಾರೆ? ಬನ್ನಿ, ಸ್ಕೂಲ್ ಮಕ್ಕಳು ಮತ್ತು ಕಾಲೇಜಿಗೆ ಹೋಗೋ ಮಕ್ಕಳನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ. ಆ ತಾಯಿ ಪಾಪ ಇಷ್ಟುದ್ದ ಮಗುನ ಕರ್ಕೊಂಡು ಬಸ್ ಹತ್ತಿದ್ಲು. 2 ತಿಂಗಳಿಂದ ಆಂಟಿ, ಅವಾಗ ಸ್ಟಾರ್ಟಿಂಗಲ್ಲಿ 2 ತಿಂಗಳಿಂದ ಆಂಟಿ ನನಗೆ ಇದೇ ಆಗ್ಬಿಡ್ತಿದ್ದು. ಕಣ್ಣಲ್ಲಿ ನೀರು ಹಾಕ್ಕೊಂಡ್ಲು ಆಕೆ. ನನ್ನ ಮಗುನ ಎತ್ಕೊಂಡು ಕೂರಿಸ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ ಬಸ್ ಒಳಗಡೆ. ನಮಗೆ ಸೀಟೇ ಇಲ್ಲ ಅಂದರೆ ಹಂಗೆ ತುಂಬ್ತಿದ್ದಾರೆ, ಫ್ರೀ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಬಂದು ಬಸ್ ಒಳಗೆ ಸೇರ್ಕೊಂಡ್ಬಿಡೋದು. ಆಮೇಲೆ ಕಾಲೇಜ್ಗೆ ಹೋಗೋದಕ್ಕೆ ಆ ಹುಡುಗಿ ಫುಲ್ಲು ತುಂಬಿದೆ ಬಸ್ಸು ಅಂತ ಹತ್ಕೊಂಡು ಕೆಳಗಿಳಿದಿರೋದನ್ನು ನೋಡಿದ್ದೀನಿ ನಾನು. ಅಯ್ಯೋ, ನಾವು ಯಾರು ಕೇಳ್ಕೊಂಡಿಲ್ಲ ಮೇಡಮ್. ನಮ್ಗೆ ಯಾರಿಗಾರು ಫ್ರೀ ಕೊಡಿ ಅಂತ ನಾವು ಯಾರು ಕೇಳಿದ್ವಾ? ಕೇಳಿ, ಯಾರು ಫ್ರೀ ಮಾಡಿದಾರೋ ಅವ್ರನ್ನ ಕೇಳಿ. ಯಾರು ಒಬ್ಬರು ಲೇಡಿ ಫ್ರೀ ಮಾಡಿ ಅಂತ ಯಾರು ಕೇಳ್ಕೊಂಡಿದ್ರೆ ಆಮೇಲೆ ಅವ್ರು ಫ್ರೀ ಮಾಡಲಿ. ಯಾರು ಕೇಳಿಲ್ವ?